ಅನ್ನದಾತನಿಗೆ ಮೋಸ ಮಾಡಿದ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮ್ಯಾನೇಜರ್. ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮ್ಯಾನೇಜರ್ನಿಂದ ರೈತರಿಗೆ ವಂಚನೆ. ಕೆರೂರ ಪಟ್ಟಣದ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮ್ಯಾನೇಜರ್ ಯಲ್ಲಪ್ಪ ಸುರಪಾಗ ರೈತರ ಹೆಸರಿನಲ್ಲಿ ಸಾಲ ಮಾಡಿ ಹಣ ವಿತ್ಡ್ರಾ ಮಾಡಿದ ಮ್ಯಾನೇಜರ್ ಯಲ್ಲಪ್ಪ ಸುರಪಾಗ. ರೈತರಿಂದ ಮೊದಲೇ ವಿತ್ಡ್ರಾ ಪಾವತಿಗೆ ಸಹಿ ಮಾಡಿಸಿಕೊಂಡ ಮ್ಯಾನೇಜರ್ ಯಲ್ಲಪ್ಪ ಸುಮಾರು 2 ಕೋಟಿ ರೂಪಾಯಿ ತನಕ ವಂಚನೆ ಮಾಡುವ ಆರೋಪ. ಮ್ಯಾನೇಜರ್ ಯಲ್ಲಪ್ಪ ಸುರಪಾಗ ಬಾಗಲಕೋಟೆಯ ರೀಜನಲ್ ಆಫೀಸ್ಗೆ ವರ್ಗಾವಣೆಯಾಗ್ತಾರೆ. ಮ್ಯಾನೇಜರ್ ವರ್ಗಾವಣೆ ಆದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ. ರೈತರಿಂದ ಎಷ್ಟು ದುಡ್ಡು ಹೋಗಿದೆ ವಾಪಸ್ ನಾವು ಕೊಡುತ್ತೇವೆ ಎಂದು ಹೇಳಿದ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮೇಲಿನ ಅಧಿಕಾರಿಗಳು. ಪ್ರವೀಣ್ ಸಿದ್ದಿ ಟಿವಿ ಜಮಖಂಡಿ. ಬೇಕಾದ್ರೆ ಮತ್ತೆ ನಾಳೆ ಹೇಳ್ತೇವೆ, ಆದ್ರೆ ಇವತ್ತಿನ ಪ್ರತಿಯೊಂದು ಹೇಳ್ಕೊಂಡಿದ್ರೆ ದಿವಸ ಆಗಲ್ಲ. ಎಲ್ಲರೂ ಲಕ್ಷ ಹೊಡಿತಾರೆ, ಒಂದು 2 ನಿಮಿಷಗಳು ಬರೀತಾರೆ. ಒಂದು ನಿಮಿಷ ಕೇಳ್ರಿ. ಈಗ ಬಿಜಾಪುರದಲ್ಲಿ 1.5 ಕೋಟಿ ರೂಪಾಯಿ ಇದೇ ತರ ಆಗಿತ್ತು. ಬ್ಯಾಂಕಿನವರು ಅವರಿಗೆ ರೆಸ್ಪಾನ್ಸಿಬಿಲಿಟಿ ಮಾಡಿ ಅವರೇ ಕೊಟ್ಟಿದ್ದಾರೆ, ಅವರ ಜವಾಬ್ದಾರ. ನಿಮ್ ದುಡ್ಡೆಲ್ಲ ಕೊಡ್ತಾರೆ, ಬಟ್ ಏನು ಇನ್ವೆಸ್ಟಿಗೇಷನ್ ಮಾಡೋದ್ರವರೆಗೆ 1.5 ತಿಂಗಳು ಹಿಡಿತೈತೆ. ಅಲ್ಲಿ ತನಕ ಶಾಂತ ನೋಡಿ. ಈಗ ಒಂದು ಸೋಮವಾರ ದಿವಸ ಇವರು ಮೇನ್ ಮ್ಯಾನೇಜರ್ ಇದಾರಲ್ಲ, ರೀಜನಲ್ ಮ್ಯಾನೇಜರ್ ಅವ್ರು ಬರ್ತಾರೆ. ಟೀಮ್ ಬಂದು ಎಷ್ಟು ಯಾರ್ಯಾರು ಯಾವ ಟೈಮ್ದಾಗ ಏನ್ ತಗೊಂಡಿದ್ದಾರೆ ಅಂತ ಗೊತ್ತಾಗತ್ತೆ. ನೀವು ಅಪ್ಲಿಕೇಶನ್ ಕೊಟ್ಟ ಮೇಲೆ ಎಲ್ಲರನ್ನು ಚೆಕ್ ಮಾಡ್ತಾರೆ. ಇದ್ರೊಳಗಿನ 1 ವರ್ಷ ಹಿಂದೆ ತಗೊಂಡಿದ್ದು ಅದನ್ನ ಇವತ್ತು ಬಂದು ಕೊಟ್ಟಿದ್ರು ಅದು ಗೊತ್ತಾಗ್ತದೆ. ಯಾರು ಇಲ್ಲಿ ಸುಮ್ಮನೆ ದಗಬಾಜಿ ಮಾಡಕ್ ಗೊತ್ತಾಗಲ್ಲ, ಪೂರ್ತಿ ಎಲ್ಲ ಸಿಕ್ಬಿಡ್ತದೆ. ಆ ಕಾರಣಕ್ಕೆ ಈಗ ಸಮಾಧಾನ ಇರ್ರಿ, ನಿಮ್ಮ ಅಪ್ಲಿಕೇಶನ್ ಅಷ್ಟು ಕೊಡ್ರಿ. ನಿಮ್ಮ ತಲೆಗೆ ಇನ್ಕ್ವೈರಿ ಮಾಡ್ತಾರೆ, ಸೋಮವಾರ ಬಂದು ಹೇಳ್ತಾರೆ. ವಿಜಿಲೆನ್ಸ್ ಟೀಮ್ ಇವತ್ತ ಬರ್ತದೆ, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ. ಅದ್ ಮಾಡಿ 1 ತಿಂಗಳೊಳಗೆ 1.5 ತಿಂಗಳೊಳಗೆ ಮತ್ತೆ ನಿಮ್ಮ ವಾಪಸ್ ನೀವು ದುಡ್ಡು ಕೊಡೋದು ಬ್ಯಾಂಕಿನವರೇ ಕೊಡ್ತಾರೆ. ಅವನ ಕಡೆಯಿಂದ ಕೊಡ್ಸಂಗಿಲ್ಲ. ಅವನ ಮೇಲೆ ಕೇಸ್ ನಡೀತೈತಿ. ಅದು ಆಮೇಲೆ ಅವ್ನು ತಗೋಬೇಕು ಹೆಂಗ್ ಇಲ್ಲ ಅಂತ ಹೇಳಿ ಅವರೇ ಡಿಸೈಡ್ ಮಾಡ್ತಾರೆ. ಈಗ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ದುಡ್ಡು ನಿಮ್ಗೆ ಬಂದೇ ಬರ್ತದೆ. ಅದನ್ನ ಅವ್ರು ಹೇಳಿದಾರೆ, ಅದಕ್ಕೆ ಹೇಳಕ್ ಬಂದಾರ ಅಲ್ಲಿಂದ ಬಾಗಲಕೋಟಿಂದ. ತಿಳ್ಕೊಡ್ರಿ, ಯಾರು ಅವ್ರ ಜೊತೆ ಜಗಳ ಮಾಡಕ್ ಹೋಗ್ಬೇಡಿ. ಇಲ್ಲಿದ್ದ ಅವ್ರ ಜೊತೆ ನೀನ್ ಮಾಡಿದ ಅಲ್ಲ ಕೇಳಕ್ಕಮ್ಮ ಸಮಾಧಾನ ಮಾಡಿ ನಿನಗೆ ಸಾಲ ಮಂಜೂರು ಐತಿ, ನಿನಗೆ ಅಷ್ಟು ವಾಪಸ್ ದುಡ್ಡು ಕೊಡ್ತಾರ. ಸುಮ್ಮನಿರು, ನೀ ಅದ್ರೊಳಗೆ ಎಷ್ಟು ತಗೊಂಡಿಲ್ಲ. ಈಗ ಒಬ್ರು ಬಂದಿದ್ರಿ, ರಿಯಾಲಿಟಿ ಆಗಿ ಹೇಳಿದ್ರು, ನನಗೆ 7.5 ಲಕ್ಷ ರೂಪಾಯಿ ಸಿಕ್ತು ರೀ. 8 ಲಕ್ಷ ರೂಪಾಯಿ ನನಗೆ ಸ್ಯಾಂಕ್ಷನ್ ಆಗಿತ್ತು. 40,000 ರೂಪಾಯಿ ನನಗೆ FD ಇಟ್ಟಿದ್ರು, ಅದಷ್ಟು ಬಂದ್ರೆ ಸಾಕ್ರಿ ಅಂತ ಹೇಳಿದ. ಅದು ನಿಯತ್ತ. ನೀವು ಕೇಳಮ್ಮ, ನಾವು ಅಷ್ಟೇ. ಈಗ ಪಬ್ಲಿಕ್ ಈಗ ಏನಾಗಿರುತ್ತೆ, 1 ವರ್ಷ ಹಿಂದೆ ತಗೊಂಡದ್ದು ಅದನ್ನ ಅವರೇ ತಗೊಂಡಿರ್ತಾರೆ. ಅವನ ಮೇಲೆ ಹಾಕುವಂತವು ಬರ್ತಾವಿಲ್ಲ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಇಲ್ಲಿ ಸುಳ್ಳು ಅಲ್ಲಿ ಒಟ್ಟ ಚೆಕ್ ಮಾಡಿ ಎಲ್ಲ ಹೇಳ್ತಾರೆ. ಕೇಳಿಲ್ಲ, ನೀವು 1 ನಿಮಿಷ ಕೇಳೋ ಮನೆ ಕೇಳ್ತೀನಿ. ಬರೀ ಮೊಬೈಲ್ ತೋರಿಸ್ತೀಯ. 1 ಕೋಟಿ ಕೇಳಿದ್ರೆ ಗುಂಪಲ್ಲಿ ಗೋವಿಂದ ಇದ್ರೊಳಗೆ ನಂದು ಒಂದು ಸೇರಿಸ್ಬಿಟ್ಟು ಇನ್ನೊಂದು ತಗೊಂಬಂದು ಕೊಡ್ತಾರೆ. ಅದ್ರ ಚೆಕ್ ಮಾಡ್ತಾರೆ. ಪೂರ್ತಿ ಇನ್ವೆಸ್ಟಿಗೇಷನ್ ತನಿಖೆ ಒಳಗೆ ಎಲ್ಲ ಗೊತ್ತಾಗ್ತೈತಿ. ಯಾರು ರಿಯಾಲಿಟಿ ತಗೊಂಡಿದ್ದಾರೆ ಯಾರು ಇಲ್ಲ ಅನ್ನೋದು ಚೆಕ್ ಮಾಡಿ ನಿಮ್ಗೆ ವಾಪಸ್ ಕೊಡ್ತಾರೋ. ಸುಮ್ಮನೆ ಅಲ್ಲಿವರೆಗೆ ಸಮಾಧಾನ. ನೀವು ಅಪ್ಲಿಕೇಶನ್ ಕೊಡ್ರಿ, ನಮ್ದು ಇಷ್ಟು ಹೋಗೈತ್ರಿ ಅಂತೇಳಿ ಮೇಲ್ದಾಗಿ ಕೊಡ್ರಿ, ಮರ್ಕಳಿಸ್ತಾರ. ಇಷ್ಟ ನಾವು ಪೊಲೀಸರು ನಾವು ಇಲ್ಲಿ ಪದೇ ಇಲ್ಲಿ ಬಂದ ಜಗಳ ಅವ್ರ ಜೊತೆ ಮಾಡಕತ್ತೀರ ಅಂದ್ರೆ ಇದೆಲ್ಲ ಬಂದ್ಬಿಡ್ತದೆ. ಈಗ ಕೇಳಿಲಿ, ನಿಮ್ದು ಇನ್ನೂ ದುಡ್ಡು ಐತಿ, ನೀವು ಹಿಂಗ್ ಮಾಡಕತ್ತೀರ ಅಂದ್ರೆ ಬ್ಯಾಂಕ್ ಬಂದ್ ಮಾಡಿರಪ್ಪ ಅಂದ್ರೆ ನಿಮ್ದು ಎಲ್ಲ ರೊಕ್ಕ ಇಲ್ಲಿ ಉಳ್ತದೆ. ನಿಮ್ಗೆ ಯಾರಿಗೂ 1 ರೂಪಾಯಿ ಸಿಗಂಗಿಲ್ಲ. ನಿಮ್ ಸಂಬಂಧ ಮತ್ತೆ ಇನ್ನೂ 1000 ಜನ ಅವ್ರು ಇಡೋದು ಅವೆಲ್ಲ ಬಂದಾಗಿ ಹೋಗ್ತದೆ. ಅದಕ್ಕೆ ಅವಾಗ ಸಹಕಾರ ಮಾಡ್ರಂದ್ರೆ ಏನಾಯ್ತು ಹಿಂಗಾಯ್ತು ಬಂದ್ ಕೊಡ್ರಿಲ್ಲ. ಅಪ್ಲಿಕೇಶನ್ ಕೊಡ್ರಿ, ತಗೊಂತಾರೆ. ಆಮೇಲೆ ಚೆಕ್ ಮಾಡಕ್ಕೆ ಇವತ್ತು ಬರತ್ತಾರ, ಚೆಕ್ ಮಾಡ್ತಾರ. ಆ ಪ್ರೊಸೆಸ್ ನಡೀತೈತಿ. ಸೋಮವಾರ ದಿವಸ ಬಂದು ಅವ್ರು ಅಡ್ರೆಸ್ ಮಾಡ್ತಾರೆ. ಪೂರ್ತಿ ಎಲ್ಲ ಏನು ಅನ್ನೋದು ಹೇಳ್ತಾರೆ. ದೊಡ್ಡವರಿಗಿಂತ ಮೇಲೆ ಇವರು ಬರ್ತಾರೆ. ನೀವು
ಆಕ್ರೋಶವಾಗಿ ಶಿಟ್ಲೆ ಏನಾದ್ರು ಬಂದು ಕಿರಿಕಿ ಹೊಡಿತಾನೆ ಅದು ಮಾಡ್ತಾರೆ ಅಂದ್ರೆ ನನ್ನ ಹತ್ತಾಗ ಬರ್ಬೇಕಾಯ್ತು ಮತ್ತೆ ಕ್ಯಾಮ್ರಾದಾಗ ಸಿಕ್ಕಂದ್ರೆ ಒಬ್ಬರು ನೋಡಿ ಎಲ್ಲರೂ ಮಾಡಿ ನಿಮ್ಮ ತಿಳುವಳಿಕೆ ಉಪಯೋಗ ಮಾಡ್ರಿ ಅಷ್ಟೇ ಏನ್ ತಪ್ಪಾಗೈತೆ ಅದನ್ನ ಸರಿಪಡಿಸ್ಬೇಕು ಆಗುದಿಲ್ಲ ಅಂತಾರ ಬಂದಿಲ್ಲ ಹೇಳಿಲಿ ನೀವ್ ಯಾರು ಮಾಡಲ್ಲ ಹಿಂಗ ಅಲ್ಲಿ ಹಿಂದ್ ಸುಮ್ಮನೆ ಕಡ್ಡಿ ಆಡ್ಸಾರ ಹ್ಯಾಂಗ್ ಮಾಡೋದು ಹಿಂಗ್ ಮಾಡೋ ಅವ್ ಮಾಡೋದು ನಾವು ಮಾಡಂಗಿಲ್ಲ ಮಾಡೋದು ಬೇರೆ ನಾವು ಕೈ ಮಾಡಕ್ ಹೋಗ್ಬೇಡ್ರಿ ಕ್ಯಾಮ್ರಾ ಕಾಣಿಸ್ತದೆ ಇಲ್ರಿ ಸಮಸ್ಯೆ